Hello everyone, I am Dr. S. Samir Pasha, Assistant Professor, Department of Political Science, Government First Grade College, Devanhalli. In my today's class, I am going to explain you about the topic is debate over presidential form of government. The title of the paper is Indian Constitution Institutional Framework. Chapter number 3, unit number 3, Union and State Executive, PNU, paper 5.1, 5th Sem BA, Political Science, Unit 3, Session 43. I repeat once again the topic, Debate over Presidential Form of Government. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ. ಈ ತರಗತಿಯಲ್ಲಿ ನಾನು ಇಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ 5.1 ಪತ್ರಿಕೆ 5.1 ತೃತೀಯ BA ವಿದ್ಯಾರ್ಥಿಗಳಿಗೆ ಭಾರತದ ಸಂವಿಧಾನ ಸಾಂಸ್ಥಿಕ ಚೌಕಟ್ಟು ಅನ್ನೋ ಪತ್ರಿಕೆಯಲ್ಲಿ 3ನೇ ಅಧ್ಯಾಯನ ವಿವರಿಸ್ತಾ ಇದ್ದೀನಿ. ಅಧ್ಯಾಯದ ಹೆಸರು ಕೇಂದ್ರ ಮತ್ತು ರಾಜ್ಯ ಕಾರ್ಯಾಂಗಗಳು. ಇದರಲ್ಲಿ ಕೊನೆಯ ಟಾಪಿಕ್ ಸೆಷನ್ ನಂಬರ್ 43. ಭಾರತಕ್ಕೆ ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರ ಸೂಕ್ತವಾಗಿ ಹೊಂದಿಕೊಳ್ಳುತ್ತದೆ ಅನ್ನೋದಕ್ಕೆ ಪರ ಮತ ವಿರೋಧ ವಾದಗಳು. ಡಿಬೇಟ್ ಓವರ್ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್. ಆರ್ಗ್ಯುಮೆಂಟ್ಸ್ ಫೇವರಬಲ್ ಟು ದ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. As the parliamentary system is failing, many savvy citizens, politicians and political experts are of the opinion that the presidential system should be adopted in India instead of the parliamentary system. They argued that India could gain some benefits by adopting a presidential system. Such benefits include, I will explain you later. Let us discuss in Kannada. ಅಧ್ಯಕ್ಷೀಯ ಪದ್ಧತಿಯ ಪರವಾದಗಳು. ಸಂಸದೀಯ ಪದ್ಧತಿಯು ವಿಫಲತೆಯತ್ತ ಸಾಗುತ್ತಿರೋದ್ರಿಂದ ಅನೇಕ ಪ್ರಜ್ಞಾವಂತ ಪ್ರಜೆಗಳು, ರಾಜಕಾರಣಿಗಳು, ರಾಜಕೀಯ ತಜ್ಞರು ಸಂಸದೀಯ ಪದ್ಧತಿಯ ಬದಲಾಗಿ ಭಾರತದಲ್ಲಿ ಅಧ್ಯಕ್ಷೀಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕೆಂಬ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧ್ಯಕ್ಷೀಯ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಭಾರತ ಕೆಲವು ಪ್ರಯೋಜನಗಳನ್ನು ಪಡೆಯಬಹುದು ಎಂಬುದು ಇವರ ವಾದ. ಅಂತಹ ಪ್ರಯೋಜನಗಳನ್ನು ತಿಳ್ಕೊಬೋದು ಒನ್ ಬೈ ಒನ್. ನಂಬರ್ 1, ಫಾರ್ಮೇಷನ್ ಆಫ್ ಅನ್ ಎಫಿಷಿಯಂಟ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ. Formation of an efficient council of ministry. When the presidential system may be adopted, we can find formation of an efficient, excellent council of ministry. In the presidential system, there is no rule that the members of legislature should be ministers, as is the parliamentary practice. In parliamentary system of government, only the members of parliaments may become ministers, but in presidential form of government, it is not so. But the president has the right to appoint non-legislators and non-members of his party as ministers. The president can therefore create a cabinet of people who are efficient, experienced, intelligent and well-mannered. ದಕ್ಷ ಮಂತ್ರಿಮಂಡಲದ ರಚನೆ ಮಾಡಬಹುದು. ಅಧ್ಯಕ್ಷೀಯ ಪದ್ಧತಿ ಇದ್ದರೆ ಸಂಸದೀಯ ಪದ್ಧತಿಯಂತೆ ಶಾಸಕಾಂಗದ ಸದಸ್ಯರನ್ನು ಮಂತ್ರಿಗಳನ್ನಾಗಿ ಮಾಡಬೇಕನ್ನೋ ನಿಯಮ ಏನಿಲ್ಲ. ಶಾಸಕಾಂಗದ ಸದಸ್ಯರಲ್ಲದೆ ಇರೋರನ್ನು ಬೇಕಾದರೂ ಅಧ್ಯಕ್ಷರು ಮಂತ್ರಿಗಳನ್ನಾಗಿ ಮಾಡಬಹುದು. ತನ್ನ ಪಕ್ಷಕ್ಕೆ ಸೇರದೇ ಇರೋರನ್ನು ಬೇಕಾದರೆ ಮಂತ್ರಿಗಳನ್ನಾಗಿ ನೇಮಕ ಮಾಡೋ ಅಧಿಕಾರ ಅಥವಾ ಸ್ವಾತಂತ್ರ್ಯ ಅಧ್ಯಕ್ಷರಿಗೆ ಇರುತ್ತೆ. ಆದ್ದರಿಂದ ಅಧ್ಯಕ್ಷರು ದಕ್ಷ, ಅನುಭವಿ, ಜಾಣ, ಬುದ್ಧಿವಂತ ಹಾಗೂ ಒಳ್ಳೆ ಚಾರಿತ್ರ್ಯ ಹೊಂದಿದ ವ್ಯಕ್ತಿಗಳಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನನ ನೀಡಬಹುದು. ಚೀಪ್ ಪಾಪ್ಯುಲರ್ ಪ್ರೋಗ್ರಾಮ್ಸ್ ಆರ್ ನಾಟ್ ಅಲೌಡ್ ಇನ್ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್. Ministers in the presidential form of government have no desire to be re-elected as they are not elected representatives. So they prefer to create and implement popular programs. They may not prefer just not cheap programs, but to develop and implement pro-people development and development plans so that the national progress can be achieved in presidential form of government. ಅಗ್ಗದ ಜನಪ್ರಿಯ ಕಾರ್ಯಕ್ರಮಗಳಿಗೆ ಅವಕಾಶ ಇರೋದಿಲ್ಲ ಅಧ್ಯಕ್ಷೀಯ ಪದ್ಧತಿ ಏನಾದರೂ ಇದ್ದರೆ. ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರದಲ್ಲಿ ಮಂತ್ರಿಗಳು ಚುನಾಯಿತ ಪ್ರತಿನಿಧಿಗಳಲ್ಲ. ಪುನಃ ಚುನಾಯಿತರಾಗಬೇಕೆಂಬ ಬಯಕೆನೂ ಅವ್ರಿಗಿರೋದಿಲ್ಲ. ಹಾಗಾಗಿ ಅವರು ಕೇವಲ ಜನಪ್ರಿಯ ಕಾರ್ಯಕ್ರಮಗಳನ್ನು ರೂಪಿಸಲು, ಅನುಷ್ಠಾನಗೊಳಿಸಲು ಮುಂದಾಗೋದಿಲ್ಲ. ಬದಲಾಗಿ ದೂರದೃಷ್ಟಿಯನ್ನು ಇಟ್ಕೊಂಡು ಜನಪರ ಹಾಗೂ ಅಭಿವೃದ್ಧಿಪರ ಯೋಜನೆಗಳನ್ನು ರೂಪಿಸಲು, ಅನುಷ್ಠಾನಗೊಳಿಸಲು ಮಂತ್ರಿಗಳು ಆದ್ಯತೆ ನೀಡ್ತಾರೆ ಅಧ್ಯಕ್ಷೀಯ ಪದ್ಧತಿನಲ್ಲಿ.
ಇದರಿಂದ ರಾಷ್ಟ್ರದ ಪ್ರಗತಿ ಸಾಧ್ಯ ಆಗುತ್ತೆ. ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಮಿನಿಸ್ಟರ್ಸ್ ಇನ್ ಅಡ್ಮಿನಿಸ್ಟ್ರೇಷನ್. ಇನ್ ದ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್, ಮಿನಿಸ್ಟರ್ಸ್ ಆರ್ ನಾಟ್ pragmatic politicians elected to the legislature by the political party. So they actively participate in the party politics, including indoctrination, quarreling and defection. They use their experience, ingenuity and intelligence to govern the state. ಆಡಳಿತದಲ್ಲಿ ಮಂತ್ರಿಗಳ ಸಕ್ರಿಯ ಪಾಲ್ಗೊಳ್ಳುವಿಕೆ. ಅಧ್ಯಕ್ಷೀಯ ಪದ್ಧತಿಯಲ್ಲಿ ಮಂತ್ರಿಗಳು ರಾಜಕೀಯ ಪಕ್ಷದ ಮೂಲಕ ಶಾಸನ ಸಭೆಗೆ ಆಯ್ಕೆಯಾದ ವೃತ್ತಿಪರ ರಾಜಕಾರಣಿಗಳಾಗಿರೋದಿಲ್ಲ ಅವರು. ಆದ್ದರಿಂದ ಅವರು ಒಳಜಗಳ, ಕಚ್ಚಾಟ, ಪಕ್ಷಾಂತರ ಮುಂತಾದ ಪಕ್ಷ ರಾಜಕಾರಣದಲ್ಲಿ ತೊಡಗದೆ ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗಿಯಾಗ್ತಾರೆ. ತಮ್ಮ ಅನುಭವ, ಜಾಣ್ಮೆ, ಬುದ್ಧಿವಂತಿಕೆಗಳನ್ನು ರಾಜ್ಯಾಡಳಿತ ನಡೆಸಲು ಅವರು ಬಳಸ್ತಾರೆ. There is no room for defection in presidential form of government. Since the presidential system is based on the principles of separation of powers, the members of the legislature are not ministers, and therefore there is no need for the legislator to be defection for the purpose of ministership. Thus, adopting a presidential system that could prevent India's defection for minority political parties. ಪಕ್ಷಾಂತರಕ್ಕೆ ಅವಕಾಶ ಇರೋದಿಲ್ಲ. ಅಧ್ಯಕ್ಷೀಯ ಪದ್ಧತಿ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತ ಆಧರಿಸಿರೋದ್ರಿಂದ ಶಾಸಕಾಂಗದ ಸದಸ್ಯರು ಮಂತ್ರಿಗಳಾಗಿರೋದಿಲ್ಲ. ಆದ್ದರಿಂದ ಮಂತ್ರಿ ಪದವಿ ಗಳಿಸುವ ಉದ್ದೇಶದಿಂದ ಶಾಸನಸಭೆಯ ಸದಸ್ಯರು ಪಕ್ಷಾಂತರ ಮಾಡೋ ಅಗತ್ಯ ಏನೂ ಬರೋದಿಲ್ಲ. ಹೀಗೆ ಅಧ್ಯಕ್ಷೀಯ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಭಾರತಕ್ಕೆ ಒಂದು ಪಿಡುಗಾಗಿರುವ ಪಕ್ಷಾಂತರವನ್ನು ತಡೆಗಟ್ಟಬಹುದು. ರ್ಯಾಪಿಡ್ ಡಿಟರ್ಮಿನೇಷನ್. ನಂಬರ್ 5. ದ ಪ್ರೆಸಿಡೆಂಟ್ ಡಸ್ ನಾಟ್ ನೀಡ್ ಟು ಕನ್ಸಲ್ಟ್ ವಿತ್ ಹಿಸ್ ಕ್ಯಾಬಿನೆಟ್ ಬಿಫೋರ್ ಮೇಕಿಂಗ್ ಎನಿ ಡಿಸಿಷನ್ in presidential form of government, so he is able to make a quick decision in some emergency. ಶೀಘ್ರ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಧ್ಯಕ್ಷೀಯ ಪದ್ಧತಿ ಇದ್ದರೆ. ಯಾಕೆಂದರೆ ಈ ಪದ್ಧತಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಮೊದಲು ಅಧ್ಯಕ್ಷರು ತಮ್ಮ ಮಂತ್ರಿಮಂಡಲದ ಜೊತೆ ಸಮಾಲೋಚನೆ ನಡೆಸಬೇಕು ಅನ್ನೋ ಅಗತ್ಯ ಏನೂ ಇರೋದಿಲ್ಲ. ಆದ್ದರಿಂದ ಕೆಲವೊಂದು ತುರ್ತು ಸಂದರ್ಭಗಳಲ್ಲಿ ಅತ್ಯಂತ ಶೀಘ್ರ ನಿರ್ಧಾರ ತೆಗೆದುಕೊಳ್ಳಲು ಅಧ್ಯಕ್ಷರಿಗೆ ಅಧಿಕಾರ ಇರುತ್ತೆ. ಸ್ಟೆಬಿಲಿಟಿ. ನಂಬರ್ 6. ಎಕ್ಸಿಕ್ಯೂಟಿವ್ ಟೆನ್ಯೂರ್ is specific to the presidential model, that is 4 years. The executive cannot be overthrown by the legislators, leading to political instability. As a result, the government will be able to make national progress by continuing its policies, decisions and programs. ಸ್ಥಿರತೆ. ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರದಲ್ಲಿ ಕಾರ್ಯಾಂಗದ ಅಧಿಕಾರಾವಧಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿರುತ್ತೆ. ಉದಾಹರಣೆಗೆ ಅಮೆರಿಕದಲ್ಲಿ 4 ವರ್ಷಗಳ ಅವಧಿಗೆ ಅವರು ಆಯ್ಕೆ ಆಗಿರ್ತಾರೆ. 4 ವರ್ಷ ಅವಧಿ ಪೂರೈಸ್ತಾರೆ. ಹಾಗಾಗಿ ಆಡಳಿತ ಸ್ಥಿರವಾಗಿರುತ್ತೆ. ಅಂದ್ಕೊಂಡಿದ್ದನ್ನು ಮುಗಿಸ್ತಾರೆ, ಅವರು ನಿರ್ವಹಿಸ್ತಾರೆ. ಅಂದ್ಕೊಂಡಿದ್ದ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾರೆ. ಅವಿಶ್ವಾಸ ಗೊತ್ತುವಳಿ ಮಂಡನೆಯ ಮೂಲಕ ಕಾರ್ಯಾಂಗವನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸುವಂತಿಲ್ಲ. ಇದು ರಾಜಕೀಯ ಸ್ಥಿರತೆಗೆ ಎಡೆಮಾಡಿಕೊಡುತ್ತದೆ. ಪರಿಣಾಮವಾಗಿ ಸರ್ಕಾರದ ನೀತಿ, ಧೋರಣೆ, ನಿರ್ಧಾರ ಹಾಗೂ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಮೂಲಕ ರಾಷ್ಟ್ರದ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ. ದ ರಿಯಲ್ ರೆಪ್ರೆಸೆಂಟೇಟಿವ್. ಇನ್ ದ ಪಾರ್ಲಿಮೆಂಟರಿ ಸಿಸ್ಟಮ್, ದ ಲೀಡರ್ ಆಫ್ ದ party who has a majority in the legislature is appointed as PM, but in the presidential system the people elects the president, so the president is the real representative and directly responsible to the people, because the president directly elected by the people and the president is directly responsible to the people, so he is the real representative. ನೈಜ ಪ್ರತಿನಿಧಿ. ಸಂಸದೀಯ ಪದ್ಧತಿಯಲ್ಲಿ ಶಾಸನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಪ್ರಧಾನಿಯನ್ನಾಗಿ ನೇಮಕ ಮಾಡಲಾಗುತ್ತೆ ನಮ್ಮ ದೇಶದಲ್ಲಿ. ಆದರೆ ಅಧ್ಯಕ್ಷೀಯ ಪದ್ಧತಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಪ್ರಜೆಗಳೇ ಚುನಾಯಿಸ್ತಾರೆ 4 ವರ್ಷದ ಅವಧಿಗೆ. ಆದ್ದರಿಂದ ಅಧ್ಯಕ್ಷರು ದೇಶದ ನೈಜ ಪ್ರತಿನಿಧಿಯಾಗಿದ್ದು ಜನರಿಗೆ ನೇರವಾಗಿ ಹೊಣೆಯಾಗಿರ್ತಾರೆ. ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ದ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ನಂಬರ್ 1. ಕಾನ್ಸ್ಟಂಟ್ ಫ್ರಿಕ್ಷನ್, ಕಾನ್ಫ್ಲಿಕ್ಟ್ಸ್. In this system, the legislature and the executive functions are mutually exclusive, and there is no cordial relationship between legislature and executive in presidential form of government. As a result, there will be constant conflict between the legislature and the executive regarding administrative matters. ಅಧ್ಯಕ್ಷೀಯ ಪದ್ಧತಿಯ ವಿರುದ್ಧ ಇರತಕ್ಕಂತಹ ವಾದಗಳೇನು ಅನ್ನೋದು ನೋಡೋದಾದರೆ, ಮೊದಲನೇದಾಗಿ ನಿರಂತರವಾದ ಘರ್ಷಣೆ ನಡೀತಾ ಇರುತ್ತೆ ಅಲ್ಲಿ. ಏಕೆಂದರೆ ಈ ಪದ್ಧತಿಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಪರಸ್ಪರ ಪ್ರತ್ಯೇಕವಾಗಿರೋದ್ರಿಂದ
ಇವುಗಳ ನಡುವೆ ಸೌಹಾರ್ದಯುತ ಸಂಬಂಧ ಇರೋದಿಲ್ಲ. ಶಾಸಕಾಂಗನೇ ಬೇರೆ, ಕಾರ್ಯಾಂಗನೇ ಬೇರೆ, ಹಾಗಾಗಿ ಸೌಹಾರ್ದ ಸಂಬಂಧ ಇರೋದಿಲ್ಲ. ಪರಿಣಾಮವಾಗಿ ಶಾಸಕಾಂಗ ಕಾರ್ಯಾಂಗಗಳ ನಡುವೆ ನಿರಂತರ ಘರ್ಷಣೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಅಮೆರಿಕದಲ್ಲಿ ಶಾಸಕಾಂಗ ಕಾಂಗ್ರೆಸ್ 2 ಸದನಗಳನ್ನು ಹೊಂದಿದೆ, ಸೆನೆಟ್ ಮತ್ತು ಪ್ರತಿನಿಧಿಗಳ ಸಭೆ. ಕಾರ್ಯಾಂಗ ಅಧ್ಯಕ್ಷರು ಮತ್ತು ಅವರ ಕಾರ್ಯದರ್ಶಿಗಳು, ಮಂತ್ರಿಗಳು. ಇವರಿಬ್ಬರ ನಡುವೆ ಹೊಂದಾಣಿಕೆ ಇರೋದಿಲ್ಲ, ಕೆಲವೊಮ್ಮೆ ಘರ್ಷಣೆಗಳಾಗ್ಬೋದು ಅಂತ. ಡಿಕ್ಟೇಟರ್ಶಿಪ್. All the powers of the executive are concentrated within the president and the executive is not responsible to the legislature, so the president can act like a dictator. ಸರ್ವಾಧಿಕಾರತ್ವ. ಕಾರ್ಯಾಂಗದ ಸಮಸ್ತ ಅಧಿಕಾರಗಳೆಲ್ಲವೂ ಅಧ್ಯಕ್ಷರಲ್ಲಿಯೇ ಕೇಂದ್ರೀಕೃತವಾಗಿರುತ್ತವೆ ಹಾಗೂ ಕಾರ್ಯಾಂಗವು ಶಾಸನಸಭೆಗೆ ಹೊಣೆಯಾಗಿರೋದಿಲ್ಲ. ಆದ್ದರಿಂದ ಅಧ್ಯಕ್ಷ ಸರ್ವಾಧಿಕಾರಿಯಂತೆ ವರ್ತಿಸುವ ಸಾಧ್ಯತೆ ಇರುತ್ತೆ ಅಧ್ಯಕ್ಷೀಯ ಪದ್ಧತಿ ಇದ್ದಾಗ. It is tough to follow a strict foreign policy. Decisions made by the president in relation to foreign policy in the presidential form of government requires legislative approval. Otherwise, such measures would not be valid. If the legislature does not provide for the president's decision, if the legislature does not support the president's decisions, it will be difficult to follow a strict foreign policy. For example, President Woodrow Wilson proposed that the United States be a member of League of Nations, but because of the Senate did not approve the proposal, the United States could not become a member of United Nations. League of Nations. ತೀವ್ರವಾದ ವಿದೇಶಾಂಗ ನೀತಿಯನ್ನು ಅನುಸರಿಸೋದು ಕಠಿಣ ಆಗುತ್ತೆ. ಅಧ್ಯಕ್ಷೀಯ ಪದ್ಧತಿ ಇದ್ದರೆ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಅಧ್ಯಕ್ಷನು ಕೈಗೊಳ್ಳುವ ನಿರ್ಣಯಗಳಿಗೆ ಶಾಸಕಾಂಗದ ಅನುಮೋದನೆ ಬೇಕು ಅಂತ ಹೇಳುತ್ತೆ. ಇಲ್ಲವಾದಲ್ಲಿ ವಿದೇಶಾಂಗ ನೀತಿಯ ಕ್ರಮಗಳು ಊರ್ಜಿತವಾಗೋದಿಲ್ಲ. ಒಂದು ವೇಳೆ ಶಾಸಕಾಂಗ ಅಧ್ಯಕ್ಷರ ಇಂತಹ ನಿರ್ಧಾರಗಳಿಗೆ ಅನುಮೋದನೆ ನೀಡದಿದ್ದಲ್ಲಿ ಉತ್ತಮವಾದ ವಿದೇಶಾಂಗ ನೀತಿಯನ್ನು ಅನುಸರಿಸೋದು ಕಷ್ಟವಾಗುತ್ತೆ. ಉದಾಹರಣೆಗೆ ವುಡ್ರೋ ವಿಲ್ಸನ್ ರವರು ಅಮೆರಿಕ ಸಂಸ್ಥಾನವನ್ನು ಲೀಗ್ ಆಫ್ ನೇಷನ್ಸ್ನ ಸದಸ್ಯ ರಾಷ್ಟ್ರವಾಗಬೇಕಂತ ಪ್ರಸ್ತಾಪಿಸಿದ್ರು. ಆದರೆ ಅಲ್ಲಿನ ಶಾಸಕಾಂಗದ ಮೇಲ್ಮನೆ ಸೆನೆಟ್ ಈ ಪ್ರಸ್ತಾವನೆಯನ್ನು ಅನುಮೋದಿಸೋದಿಲ್ಲ. ಹಾಗಾಗಿ ಅಮೆರಿಕ ಲೀಗ್ ಆಫ್ ನೇಷನ್ಸ್ನಿಂದ ಹೊರಗೆ ಉಳಿಯೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. Anonymity. Uncertainty. The most important flaw in the parliamentary system is that peace should prevail in the country, whether in war or not, in accordance with the rules of the Constitution. Example, there were 2 presidential elections in America during the Second World War. But in Great Britain, where parliamentary system exists, general elections are postponed. ಅನಮ್ಯತೆ. ಅನಮ್ಯತೆ ಅಧ್ಯಕ್ಷೀಯ ಪದ್ಧತಿಯ ಪ್ರಮುಖ ದೋಷ ಅಂತ ಹೇಳ್ಬೋದು. ದೇಶದಲ್ಲಿ ಶಾಂತಿ ಇರಲಿ, ಸಮರ ಇರಲಿ, ಆಡಳಿತ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿಯೇ ನಡೀಬೇಕು. ಉದಾಹರಣೆಗೆ ದ್ವಿತೀಯ ಜಾಗತಿಕ ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಅಮೆರಿಕದಲ್ಲಿ 2 ಅಧ್ಯಕ್ಷೀಯ ಚುನಾವಣೆಗಳು ನಡೆದವು. ಆದರೆ ಸಂಸದೀಯ ಪದ್ಧತಿ ಇದ್ದಂತಹ ಗ್ರೇಟ್ ಬ್ರಿಟನ್ನಲ್ಲಿ ಸಾರ್ವತ್ರಿಕ ಚುನಾವಣೆಗಳನ್ನು ಮುಂದೂಡಲಾಗಿತ್ತು. ಅಂದರೆ ಅಮೆರಿಕದ ಪದ್ಧತಿ ಕಠಿಣ, ಇಂಗ್ಲೆಂಡಿನ ಪದ್ಧತಿ ನಮ್ಯ, ಸರಳ ಅಂತ ಹೇಳ್ಬೋದು. Shifting responsibility. In the presidential system, there is no reconciliation between the legislature and the executive, which seeks to put the responsibility on the other. This allows the inefficiency in administration. ಹೊಣೆಗಾರಿಕೆಯಿಂದ ಜಾರಿಕೊಳ್ಳೋದು. ಅಧ್ಯಕ್ಷೀಯ ಪದ್ಧತಿ ಇರೋ ಕಡೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ನಡುವೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ನಡುವೆ ಸಾಮರಸ್ಯ ಇಲ್ಲದೆ ಇರೋದ್ರಿಂದ ಜವಾಬ್ದಾರಿಯನ್ನು ಒಂದು ಅಂಗ ಇನ್ನೊಂದು ಅಂಗದ ಮೇಲೆ ಹೇರಲು ಪ್ರಯತ್ನಿಸುತ್ತದೆ. ಇದು ಆಡಳಿತದಲ್ಲಿ ಅದಕ್ಷತೆಗೆ ಕಾರಣ ಆಗುತ್ತದೆ. Conclusion. Thus, there are flaws in both parliamentary and presidential practices. Depending on the situation of the respective country, whether a parliamentary system is appropriate or presidential. Parliamentary practice in India is not failure in itself, based on the flaws of the parliamentary system. It is not appropriate to reject the parliamentary system and adopt the presidential system for India. Considering our social structure, the state of our country, our political culture and our experience in the parliamentary system, it is advisable to continue with the parliamentary system in India. ಸಮಾರೋಪ. ಹೀಗೆ ಸಂಸದೀಯ ಮತ್ತು ಅಧ್ಯಕ್ಷೀಯ ಪದ್ಧತಿಗಳೆರಡರಲ್ಲೂ ಗುಣಗಳು ಇವೆ, ದೋಷಗಳು ಇವೆ. ಸಂಸದೀಯ ಪದ್ಧತಿ ಸೂಕ್ತವೋ ಅಧ್ಯಕ್ಷೀಯ ಪದ್ಧತಿ ಸೂಕ್ತವೋ ಎಂಬುದು ಆಯಾ ದೇಶದ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಭಾರತದಲ್ಲಿ ಸಂಸದೀಯ ಪದ್ಧತಿಯು ತನ್ನಷ್ಟಕ್ಕೆ ತಾನೇ ವಿಫಲವಾಗಿಲ್ಲ. ಅದರ ವಿಫಲತೆಗೆ ಪ್ರಜೆಗಳಾದ ನಾವು, ನಮ್ಮ ಜನಪ್ರತಿನಿಧಿಗಳು ಸಹ ಕಾರಣ.
ಸಂಸದೀಯ ಪದ್ಧತಿಯ ದೋಷಗಳನ್ನೇ ಆಧಾರವಾಗಿಟ್ಕೊಂಡು ಸಂಸದೀಯ ಪದ್ಧತಿಯನ್ನು ತಿರಸ್ಕರಿಸಿ ಅಧ್ಯಕ್ಷೀಯ ಪದ್ಧತಿನ ಅಳವಡಿಸ್ಕೊಳ್ಳೋದು ಸೂಕ್ತವಲ್ಲ. ನಮ್ಮ ಸಾಮಾಜಿಕ ರಚನೆ, ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜಕೀಯ ಸಂಸ್ಕೃತಿ ಹಾಗೂ ನಮ್ಮ ಸಂಸದೀಯ ಪದ್ಧತಿಯಲ್ಲಿ ನಮಗಿರ್ತಕ್ಕಂಥ ಅನುಭವ ಇವುಗಳನ್ನು ಪರಿಗಣಿಸಿದರೆ ಕೆಲವು ಸುಧಾರಣೆಗಳೊಂದಿಗೆ ಭಾರತದಲ್ಲಿ ಸಂಸದೀಯ ಪದ್ಧತಿಯನ್ನೇ ಮುಂದುವರಿಸೋದು ಸೂಕ್ತ ಅಂತ ಹೇಳ್ಬೋದು ಆರಾಮಾಗಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.